ಚಿಕ್ಕಬಳ್ಳಾಪುರದಲ್ಲಿ ವೀರಪ್ಪ ಮೊಯ್ಲಿ ಸ್ಪರ್ಧೆಗೆ ಜೆಡಿಎಸ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಜೆಡಿಎಸ್ ಅಧ್ಯಕ್ಷ ಮುನೇಗೌಡ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ವೀರಪ್ಪ ಮೊಯ್ಲಿ ಪರ ಪ್ರಚಾರಕ್ಕೆ ಜೆಡಿಎಸ್ ನಾಯಕರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ನಮಗೆ ಯಾರು ಎಂಪಿ ಅಭ್ಯರ್ಥಿ ಅಂತ ಹೇಳಿ ಯಾವುದೇ ಅಧಿಕೃತ ಆದೇಶ ಆಗಿಲ್ಲ. ವೀರಪ್ಪ ಮೊಯ್ಲಿ ಏನ್ ಮಾಡಿದ್ದಾರೆ ಅಂತ ಅವರ ಪರ ಮತ ಕೇಳಬೇಕು ಅನ್ನುವಂತ ಅಸಮಾಧಾನವನ್ನ ಬೆಂಗಳೂರು ಗ್ರಾಮಾಂತರ ಜೆಡಿಎಸ್ ಅಧ್ಯಕ್ಷ ಮುನೇಗೌಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ನಾವು ಈಗಷ್ಟೇ ನೋಡಿದ್ವಿ ಕಾಂಗ್ರೆಸ್ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಹೇಗಿದೆ ಅನ್ನುವಂಥದ್ದು. ವೀರಪ್ಪ ಮೊಯ್ಲಿ ಅವರ ಸ್ಪರ್ಧೆ ಬಹುತೇಕ ಖಚಿತವಾಗಿದೆ. ಆದರೆ ಈ ಬಾರಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಇರೋದ್ರಿಂದ ಜೆಡಿಎಸ್ ಕೂಡ ವೀರಪ್ಪ ಮೊಯ್ಲಿಗೆ ಸಪೋರ್ಟ್ ಮಾಡಬೇಕು, ಅವರ ಪರವಾಗಿ ಮತವನ್ನ ಕೇಳಬೇಕು. ಆದರೆ ವೀರಪ್ಪ ಮೊಯ್ಲಿ ಏನ್ ಮಾಡಿದ್ದಾರೆ ಅಂತ ಮತ ಕೇಳಲಿಕ್ಕೆ ಸಾಧ್ಯ ಅಂತ ಹೇಳಿ ಮೊಯ್ಲಿ ಸ್ಪರ್ಧೆಗೆ ಜೆಡಿಎಸ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಸೊ ನೋಡ್ಬೇಕು ಏನಾಗುತ್ತೆ ನೆಕ್ಸ್ಟ್. ನಾಯಕರೇನಾದ್ರೂ ಇಲ್ಲಿ ಎಂಟರ್ ಆಗ್ತಾರಾ, ಜೆಡಿಎಸ್ ನಾಯಕರ ಮನವೊಲಿಸುವಂತ ಒಂದು ಕೆಲಸವನ್ನೇನಾದ್ರೂ ಮಾಡ್ತಾರಾ, ವೀರಪ್ಪ ಮೊಯ್ಲಿ ಅವರ ಸ್ಪರ್ಧೆಗೆ ಹೇಗೆ ಸಪೋರ್ಟ್ ಮಾಡ್ತಾರೆ, ಅದಕ್ಕೆ ಪೂರಕವಾದಂತ ವಾತಾವರಣ ನಿರ್ಮಾಣವಾಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ. ಆದ್ರೆ ಸದ್ಯಕ್ಕೆ ವೀರಪ್ಪ ಮೊಯ್ಲಿ ಸ್ಪರ್ಧೆಗೆ ಜೆಡಿಎಸ್ ವಿರೋಧವನ್ನ ವ್ಯಕ್ತಪಡಿಸ್ತಿದೆ. ಜೆಡಿಎಸ್ನ ಒಂದು ವ್ಯವಸ್ಥಿತವಾಗಿರುವಂತ ಭಾಗಗಳಲ್ಲಿರುವಂತ ಏನು ಜೆಡಿಎಸ್ ತೆಕ್ಕೆಯಲ್ಲಿರುವಂತ ಎಲ್ಲೂ ಸಹ ಕಾಂಗ್ರೆಸ್ ಸರ್ವನಾಶ ಮಾಡಕ್ಕೆ ಹೊರಟಿದೆ ಅಂತ ನಮ್ಮ ತೆಕ್ಕೆಯಲ್ಲಿರುವಂಥದ್ದು ನಾವೇ ಕಳ್ಕೊಳ್ಳೋದಕ್ಕೆ ನಾವೇ ಸಾರ್ಥಿಗಳಾಗ್ತಿರೋ ಹೊರತು ನಮ್ಮಲ್ಲಿರುವಂಥ ಜೆಡಿಎಸ್ ಅವರು ಮುಂದಿನ ದಿನಗಳಲ್ಲಿ ಇವತ್ತು ನೀವು ಜೆಡಿಎಸ್ನ ಒಂದು ವ್ಯವಸ್ಥೆನಾಗಿ ಜೆಡಿಎಸ್ನ ಬೆಳೆಸ್ಕೊಬೇಕು, ಕಾರ್ಯತಂತ್ರಗಳನ್ನು ರೂಪಿಸ್ಕೊಬೇಕು. ಜೆಡಿಎಸ್ ತೆಕ್ಕೆಯಲ್ಲಿರೋದನ್ನ ಮತ್ತೆ ಜೆಡಿಎಸ್ ತೆಕ್ಕೆಗೆ ಪಡಿಬೇಕಾದ್ರೆ ನಾವು ಹೆಂಗೆ ಸಮೂಹ ಕೂಡಿ ಮಾಡಬೇಕು ಅನ್ನೋದನ್ನ ಈಗ ಆಗಿರುವಂಥ ಎಲೆಕ್ಟ್ ಆಗಿರುವಂಥ ಸದಸ್ಯರು ಇದಕ್ಕೆ ಹೆಚ್ಚಿಗೆ ಒತ್ತು ಕೊಡಬೇಕು. ಈಗ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಗೆ ಯಾರು ಅಭ್ಯರ್ಥಿ ಅಂತಲೂ ಇದುವರೆಗೂ ಹೇಳಿಲ್ಲ. ಅದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಮತ್ತು ಸಮನ್ವಯ ಸಮಿತಿ ಏನಿದೆ ಅದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಅವರು ಮಾತಾಡ್ಕೊಂಡು ಮುಂದೆ ಅಭ್ಯರ್ಥಿ ಮಾಡೋದಕ್ಕೆ ಅವರೊಟ್ಟಾಗಿ ನಾವು ಕೆಲಸ ಮಾಡಬೇಕು ಅಂತ ನಮಗೆ ಸೂಚನೆ ಕೊಟ್ಟಿರೋದ್ರಿಂದ ಇವತ್ತು ನಮಗೆ ಯಾರೋ ಅಭ್ಯರ್ಥಿ ಅನ್ನೋದು ಇಲ್ಲ. ನಮ್ಮ ಕಡೆ ಇಚ್ಛೆ ಏನಿದೆ ಅಂದರೆ